ಇನ್ನು ಸುವರ್ಣ ಸುದ್ದಿಯ ಮೊದಲ ಸುದ್ದಿಯನ್ನ ನೋಡುವಂತಹ ಸಮಯ ಬಿಜೆಪಿಯಲ್ಲಿ ಈಗ ನಾಯಕತ್ವಕ್ಕಾಗಿ ಒಂದು ರೀತಿ ಮುಸುಕಿನ ಗುದ್ದಾಟ ಶುರುವಾಗಿರುವಂತದ್ದು. ಮಾಜಿ ಸಿಎಂ ಯಡಿಯೂರಪ್ಪನವರದು ಒಂದು ದಾರಿ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರದು ಮತ್ತೊಂದು ದಾರಿಯಾಗಿ ಹೋಗಿದೆ. ನನಗೆ ಈ ಸಾಮೂಹಿಕ ನಾಯಕತ್ವ ಅನ್ನೋದ್ರ ಬಗ್ಗೆ ವಿಶ್ವಾಸ ಇಲ್ಲ. ಒಂದು ಮನೆಗೆ, ಒಂದು ಸಂಸ್ಥೆಗೆ, ಒಂದು ಪಾರ್ಟಿಗೆ ಒಬ್ಬನೇ ಯಜಮಾನ ಇರ್ತಾನೆ ಅಂತ ನನ್ನ ಭಾವನೆ. ಯಡಿಯೂರಪ್ಪನವರ ಈ ಹೇಳಿಕೆ ಈಗ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಗೆ ಕಾರಣವಾಗಿದೆ. ಇದರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರದ್ದು ಒಂದು ಹೇಳಿಕೆ ಆದರೆ ಮುಖ್ಯಮಂತ್ರಿ ಸದಾನಂದ ಗೌಡರು ಮತ್ತೊಂದು ಹೇಳಿಕೆ ಕೊಡ್ತಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲೀಗ ಈ ಮೂವರ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ಇವತ್ತು ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಮತ್ತೆ ಸಿಎಂ ಆಗಬೇಕೆಂಬ ಯಡಿಯೂರಪ್ಪ ಆಸೆಗೆ ತಣ್ಣೀರೆರೆಸಿದರು. ಜೊತೆಗೆ ಬಿಜೆಪಿಗೆ ಸಾಮೂಹಿಕ ನಾಯಕತ್ವದಲ್ಲೇ ನಂಬಿಕೆ ಇದೆ ಅಂತ ಪುನರುಚ್ಚರಿಸಿದರು. ಅವರು ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೀಬೇಕು, ಒಂದು ಮನೆ ಯಜಮಾನ ಇದ್ದರೆ ಮಾತ್ರ ಆ ಮನೆ ಯಶಸ್ಸಾಗತ್ತೆ ಅನ್ನೋಂಥ ಭಾವನೆ ಅವರು ಹೇಳಿದ್ದಾರೆ. ಆ ದಿಕ್ಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಒಬ್ಬ MLAಯಿಂದ ಹಿಡಿದು 79 MLA ಬರೋ ತನಕನೂ ಕೂಡ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋರಾಟ ಮಾಡ್ಕೊಂಡು ಯಶಸ್ವಿಯಾಗಿ ಬಂದಿರೋದು. ಆದರೆ ಅವ್ರಿಗೆ ಯಾಕೋ ಅನಿಸಿದೆ ನನ್ನ ನೇತೃತ್ವದಲ್ಲೇ ಆದರೆ ಒಳ್ಳೆಯದು, ನಾನಿಲ್ಲದ್ರೆ BJP ಇಲ್ಲ, ಈ ಭಾವನೆಗಳು ಅವ್ರು ಬಂದಿದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವಾಗಲೂ ಕೂಡ ವ್ಯಕ್ತಿ ಪ್ರಾಧಾನ್ಯತೆ ಕೊನೆಗೆ. ಅಲ್ಲದೆ ಡಿಸೆಂಬರ್ 27ರಂದು ದೆಹಲಿಗೆ ತೆರಳಿ ಬಿಜೆಪಿ ವರಿಷ್ಠರನ್ನು ಭೇಟಿಯಾಗಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ವಿವರ ನೀಡೋದಾಗಿ ಈಶ್ವರಪ್ಪ ಹೇಳಿದ್ದಾರೆ. ಇನ್ನೊಂದೆಡೆ ಉಡುಪಿಯಲ್ಲಿ ಮಾತನಾಡಿದ ಸಿಎಂ ಸದಾನಂದ ಗೌಡ ಬಿಜೆಪಿಯಲ್ಲಿ ನಾಯಕತ್ವದ ಕುರಿತ ಚರ್ಚೆ ಹೊಸತೇನಲ್ಲ, ಬಿಜೆಪಿ ಪಕ್ಷಕ್ಕೆ ಇದನ್ನು ನಿಭಾಯಿಸುವುದು ಸಣ್ಣ ವಿಚಾರ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಷ್ಟೇ ಅಂತ ಹೇಳಿದ್ದಾರೆ. ನಾನೊಂದು ಪಕ್ಷದ ಡಿಸಿಪ್ಲಿನ್ಡ್ ಸೋಲ್ಜರ್. ನನ್ನ ಪಕ್ಷದ ವರಿಷ್ಠರ ಯಾವ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಿರುವಂಥ ವ್ಯಕ್ತಿ. ಈಗಾಗಲೇ ನಾಯಕತ್ವದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ನಿಲುವು ತಗೊಳ್ಳುವಂಥದ್ದು ಪಕ್ಷದ್ದು. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಒಂದು ಮುಖ್ಯಮಂತ್ರಿಯ ಕರ್ತವ್ಯವನ್ನು ಯಶಸ್ವಿಯಾಗಿ ನಿಭಾಯಿಸ್ತೇನೆ. ಯಾರು ನಾಯಕರು ಅಂತ ಹೇಳಿ ನಮ್ಮ ಕೇಂದ್ರದ ವರಿಷ್ಠರು ಮತ್ತೊಬ್ಬರು ಹೇಳ್ತಾರೆ, ಆ ನಾಯಕತ್ವವನ್ನು ನಾವು ಪಾಲಿಸ್ತೇವೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ನಾಯಕತ್ವ ವಿಷಯ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ. ಸಾಮೂಹಿಕ ನಾಯಕತ್ವವೋ ಇಲ್ಲ ಯಡಿಯೂರಪ್ಪ ನಾಯಕತ್ವವೋ ಅನ್ನೋ ಪ್ರಶ್ನೆ ಎದುರಾಗಿದೆ. ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಸಿಎಂ ವರಿಷ್ಠರ ಕಡೆ ತೋರಿಸ್ತಿದ್ದಾರೆ. ಮುಂದೆ ನಾಯಕತ್ವ ವಿವಾದ ಇನ್ನೂ ಏನೇನು ಅವಾಂತರಗಳನ್ನು ಮಾಡುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸೊ ಇದೆಲ್ಲವನ್ನ ಗಮನಿಸಿದರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಒಂದು ರೀತಿ ಮೆತ್ತಗಾದಂತೆ ಕಾಣುತ್ತೆ. ಸೊ ಶಿವಮೊಗ್ಗದ ತೊಗರ್ಸಿಯಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ನಾಯಕತ್ವ ಏನಿದೆ, ಈ ಒಂದು ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ಏನಿದೆ ಅದನ್ನು ಈಶ್ವರಪ್ಪನವರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಈಶ್ವರಪ್ಪ ಮತ್ತು ಸದಾನಂದ ಗೌಡರ ಏನು ಮಾರ್ಗದರ್ಶನದಲ್ಲೇ ನಾನು ನಾಯಕತ್ವವನ್ನು ಮಾಡುವ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಗೊಂದಲಕ್ಕೆ ಅವಕಾಶ ಆಗುತ್ತೆ. ನಾನು ನಿನ್ನೆ ಹೇಳಿದಂತಹದ್ದು ಸಾಮೂಹಿಕ ನೇತೃತ್ವಕ್ಕೆ ಅರ್ಥ ಇಲ್ಲ. ಒಂದು ದೇವಸ್ಥಾನ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಕೈಗಾರಿಕೆ ಇರ್ಬೋದು, ಮತ್ತೊಂದು ಇರ್ಬೋದು. ಇದಕ್ಕೊಬ್ಬ ಯಜಮಾನ ಅಂತ ಇರ್ತಾರೆ. ಒಬ್ಬ ಯಜಮಾನ ಇದ್ದಾಗ ಮಾತ್ರ ಕೆಳಗಡೆ ಇರುವಂತ ಎಲ್ಲವೂ ಸರಿಯಾದ ರೀತಿ ನಡ್ಕೊಂಡು ಹೋಗುತ್ತೆ. ಅದಕ್ಕಾಗಿ ಈ ವ್ಯವಸ್ಥೆಗಳನ್ನು ನಾವು ನಮ್ಮ ಸಮಾಜದಲ್ಲಿ ತಂದಂತದ್ದು. ಅದನ್ನ ಹೇಳಿದಾಗ ಬಹುಶಃ ಯಡಿಯೂರಪ್ಪನವರೇ ಮುಂದೆ ಸಾಮೂಹಿಕ ನಾಯಕತ್ವ ಅಲ್ಲ, ನಾಯಕತ್ವ ಅಂತ ಹೇಳಿದ್ರೆ ಯಡಿಯೂರಪ್ಪನವರೇ ಮತ್ತೆ ನಾಯಕರಾಗಬೇಕು ಅಂತ ಅಪೇಕ್ಷೆ ಪಟ್ಟು ಹೇಳಿದ್ರೆ ಅನ್ನೋದು ಈಶ್ವರಪ್ಪನವರು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಹುಚ್ಚಿಲ್ಲ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಿರಿ ನೋಡಿದ್ದೇನೆ, ರಾಜ್ಯದ ಅಧ್ಯಕ್ಷ ಸ್ಥಾನ ನೋಡಿದ್ದೇನೆ, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಅನುಭವ ಇದೆ ನನಗೆ. ಅದನ್ನು ಮತ್ತೊಮ್ಮೆ ನಾನೇ ಕುರ್ಚಿರೋ ಕುತ್ಕೊಳ್ಬೇಕು ಅನ್ನೋ ಹಂಬಲವೂ ನನಗಿಲ್ಲ. ಅದು ಯಾರೋ ಮನಸ್ಸಿನಲ್ಲಿ ಇಲ್ಲದೆಲ್ಲ ಕೆದಕಿ ಈಶ್ವರಪ್ಪನವರು ತಪ್ಪು ಗ್ರಹಿಕೆ ಮಾಡಿಕೊಂಡು ರಾಜ್ಯದ ಅಧ್ಯಕ್ಷರಾಗಿ ಅವರ ಹೇಳಿಕೆಯನ್ನು ಕೊಟ್ಟಂತ ಟಿವಿನಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇದೆ. ಅದರ ಸ್ಥಾನಮಾನಗಳು ಕೊಡುವಂಥದ್ದು ಭಗವಂತ ಜನ, ಯಾವುದೋ ವ್ಯಕ್ತಿ ಯಾರಿಗೇನು ಕೊಡೋಕ್ಕಾಗೋದಿಲ್ಲ. ಅವನು ಇಷ್ಟಪಟ್ಟರೆ ಏನ್ ಬೇಕಾದ್ರೂ ಆಗ್ಬೋದು, ಅವನಿಲ್ಲ ಅಂದ್ರೆ ಇದ್ದದೆಲ್ಲ ಖಾಲಿ ಆಗ್ಬೋದು. ಅದರಿಂದ ನಾವು ಅಪೇಕ್ಷೆ ಪಡುವಂತಹದ್ದು ಜನತೆ ಮತ್ತೆ ಭಗವಂತನ ಇಚ್ಛೆ ಏನಿದೆ ಅದರಂತೆ ಎಲ್ಲ ನಡೆಯಬೇಕು ಅನ್ನುವಂಥದ್ದು. ಯಾವುದೇ ಅಧಿಕಾರ ಶಾಶ್ವತ ಅಲ್ಲ. ಅದು ಅಧಿಕಾರ ಇದ್ದಾಗ ನಾವು ಏನ್ ಮಾಡೋದು ಅನ್ನೋದು ಬಹಳ ಮುಖ್ಯ. ನನಗೆ ನೆಮ್ಮದಿ ಇದೆ. ಕಳೆದ 3 ವರ್ಷದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಅನ್ನೋ ನೆಮ್ಮದಿ ನನಗಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಅವರೊಬ್ಬರು ನಾಯಕರು, ಈಶ್ವರಪ್ಪನವರು ರಾಜ್ಯದ ಅಧ್ಯಕ್ಷರು, ಮತ್ತೊಬ್ಬ ನಾಯಕರು. ಅವರಿಬ್ಬರ ನಾಯಕತ್ವದಲ್ಲೇ ಅವ್ರ ಸಾಮೂಹಿಕ ನೇತೃತ್ವ ಅನ್ನೋದನ್ನ ಅವರಿಂದ ಹೋಗಿ ನಾವು ಸಿದ್ಧ ಇದ್ದೇವೆ.
ಯಡಿಯೂರಪ್ಪ ನಾಯಕ ಆಗಬೇಕು ಅಂತ ಅಪೇಕ್ಷೆ ಪಟ್ಟು ಸದಾನಂದ ಗೌಡರಿಗಾಗಲಿ ಈಶ್ವರಪ್ಪನಿಗಾಗಲಿ ಕೂತು ಹೇಳುತ್ತಲ್ಲ. ಅದನ್ನ ಮಾಧ್ಯಮದಲ್ಲಿ ಇವತ್ತು ಬಹಳ ಸ್ಪಷ್ಟವಾಗಿ ಬರೀರಿ. ನಮ್ಮ ರಾಜ್ಯಕ್ಕೆ ಇಬ್ಬರು ನಾಯಕರಿದ್ದಾರೆ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಇನ್ನೊಬ್ಬರು ರಾಜ್ಯದ ಅಧ್ಯಕ್ಷರು. ಅವರಿಬ್ಬರ ನಾಯಕತ್ವದಲ್ಲಿ ನಾವೆಲ್ಲವನ್ನು ಮಾಡಲು ಸಿದ್ಧ ಇದ್ದೇವೆ. ಅವರ ನಾಯಕತ್ವವನ್ನು ವಹಿಸಿಕೊಟ್ಟು. ಸೊ ಅದು ಬಿಟ್ಟು ಗೊಂದಲ ಉಂಟು ಮಾಡುವಂತಹದ್ದು, ಹೇಳಿಕೆಯನ್ನು ಕೊಡುವಂಥದ್ದು ಇದನ್ನು ಮಾಡಬಾರದು ಅಂತ ಮಲ್ಲಿಕಾರ್ಜುನ ಸಮ್ಮುಖದಲ್ಲೇ ಇವತ್ತು ಈ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ, ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜನರ ಒಂದು ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ನನ್ನ ಮನಸ್ಸನ್ನ ಕೆತ್ಕುವಂತ, ನೋವು ಮಾಡುವಂತ ಪ್ರಯತ್ನ ಯಾರೋ ಮಾಡಬಾರದು ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಆಕೆಗೆ 108 ಕನಸುಗಳಿದ್ವು. ಆದರೆ ಆಕೆಯ ಕನಸು ಈಡೇರುವ ಮುನ್ನವೇ ಆಕೆ ಇಹಲೋಕವನ್ನು ತ್ಯಜಿಸುವಂತಹ ಸಮಯ ಬಂದಿತ್ತು. ಓಗ್ ಇನ್ಸ್ಟಿಟ್ಯೂಟ್ನ ಕಳಪೆ ಕಾಮಗಾರಿಯಿಂದ ಬಿದ್ದು ಕೋಮಾ ಸ್ಥಿತಿಗೆ ತಲುಪಿದ್ದ ಆಕೆ ಇವತ್ತು ಬದುಕಿನ ಕೊನೆಯ ಯಾತ್ರೆಯನ್ನ ಮುಗಿಸಿದ್ದಾಳೆ. ನಗುಮೊಗದ ಚೆಲುವೆ ಸ್ವರ್ಣ, ಅರಳು ಕಂಗಳ ತುಂಬೆಲ್ಲ ಕನಸಿನ ಚಿತ್ತಾರ. ಆದರೆ ವಿಧಿ ಸ್ವರ್ಣಳ ಬಾಳಿನಲ್ಲಿ ಕ್ರೂರ ಆಟ ಆಡಿಬಿಟ್ಟಿತ್ತು. ಇದೇ ತಿಂಗಳ 14ರಂದು ದೊಡ್ಡಬಳ್ಳಾಪುರದ ಓಗ್ ಇನ್ಸ್ಟಿಟ್ಯೂಟ್ನ ಮೆಟ್ಟಿಲು ಕುಸಿದು ಕೆಳಗೆ ಬಿದ್ದ ಸ್ವರ್ಣ ಕೋಮಾ ಸ್ಥಿತಿಗೆ ತಲುಪಿದ್ಲು. ಅವಳು ಮತ್ತೆ ಬದುಕಿ ಬರ್ತಾಳೆ, ಚೇತರಿಸಿಕೊಳ್ತಾಳೆ ಅಂತ ಅವಳ ಹೆತ್ತವರ ಕಣ್ಣಲ್ಲಿ ಭರವಸೆ. ಅದೆಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಸ್ವರ್ಣ ಬದುಕಬೇಕು ಅಂತ ತರಗತಿಗೂ ಹೋಗದೆ ಅವಳಿಗಾಗಿ ಹಣ ಸಂಗ್ರಹ ಮಾಡುತ್ತಾ ಅಲೆದಾಡಿದ್ರು ಸ್ನೇಹಿತರು. ಕಳಪೆ ಕಾಮಗಾರಿ ನಡೆಸಿ ಸ್ವರ್ಣ ಸಾವಿಗೆ ನೇರ ಹೊಣೆಯಾಗಿದ್ದ ಓಗ್ ಆಸ್ಪತ್ರೆಯ ಖರ್ಚು ಭರಿಸಲು ಸಾಧ್ಯವಿಲ್ಲ ಅಂತ ಕೈಚೆಲ್ಲಿದಾಗ ವಿದ್ಯಾರ್ಥಿಗಳು, ಹೆತ್ತವರು ಸುವರ್ಣ ನ್ಯೂಸ್ ಮೊರೆ ಹೋದ್ರು. ಸುವರ್ಣ ನ್ಯೂಸ್ನ ವೀಕ್ಷಕರಿಂದ ಸಹಾಯದ ಮಹಾಪುರವೇ ಹರಿದು ಬಂತು. ಆದರೆ ಪ್ರಾರ್ಥನೆ ಫಲಿಸಲಿಲ್ಲ. ಸ್ವರ್ಣ ಕೊನೆಯುಸಿರೆಳೆದಿದ್ದಾಳೆ. ಮಾಡಿದ್ದೆಲ್ಲ ವ್ಯರ್ಥ ಅನಿಸ್ತಾ ಇದೆ. ಎಷ್ಟೇ ತುಂಬಾ ಪ್ರಯತ್ನ ಪಟ್ವಿ ನಾವು. ಅಲ್ಲಿ ಹಾಸ್ಪಿಟ್ಲಲ್ಲೂ ನಾವು ಕೋಆರ್ಡಿನೇಟ್ ಮಾಡ್ತಾಯಿದ್ವಿ, ಕಾಲೇಜಲ್ಲೂ ನಾವು ತುಂಬ ನಾವು ಫಂಡ್ಸ್ ಎಲ್ಲ ರೈಸ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾಯಿದ್ವಿ. ಆದರೆ ಎಲ್ಲದೂ ಸರಿ ಲಾಸ್ಟಿಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ. 19ರ ಹರೆಯದ ಸ್ವರ್ಣಳ ಭವಿಷ್ಯದ ಬಗ್ಗೆ ನೂರಾರು ಕನಸು ಕಂಡಿದ್ದ ಹೆತ್ತವರು ಕುಸಿದು ಹೋಗಿದ್ದಾರೆ. ಶೂನ್ಯ ನೋಟ, ದುಃಖ ಹತ್ತಿಕ್ಕಲಾಗದೆ ಬಿಕ್ಕಳಿಕೆ. ಆದರೆ ಮಗಳ ಕ್ರೂರ ಸಾವಿನ ನೋವಿನಲ್ಲೂ ಸ್ವರ್ಣಳ ಅಂಗಾಂಗ ದಾನಕ್ಕೆ ಮುಂದಾಗಿ ಮಾನವೀಯತೆ ಮೆರೆದಿದ್ದಾರೆ. 10-11 ದಿನ ಸಾವು ಬದುಕಿನ ಮಧ್ಯೆ ಹೋರಾಟ. ಇವತ್ತು ಬೆಳಗ್ಗೆ ಡಾಕ್ಟರ್ ನನಗೆ ಹೇಳಿದರು, ಇನ್ನು ನಿಮ್ಮ ಮಗಳು ಇಲ್ಲ ಅಂದರು. ಅದಕ್ಕಾಗಿ ನಾನು ಡಿಸೈಡ್ ಮಾಡಿದೆ, ಮಗಳು ಇಲ್ಲದಿದ್ದರೂ ಒಂದು 7 ಅಂಗಾಂಗಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಅದರಲ್ಲೂ ತೃಪ್ತಿ ಕಾಣ್ತೇನೆಂಬ. ಸ್ವರ್ಣಳ ಆತ್ಮಕ್ಕೆ ಶಾಂತಿ ಸಿಗಲಿ, ಹೆತ್ತವರಿಗೆ ಆ ಭಗವಂತ ದುಃಖ ಭರಿಸೋ ಶಕ್ತಿ ಕರುಣಿಸಲಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಮುಖ್ಯಮಂತ್ರಿ ಸದಾನಂದ ಗೌಡರು ಮುಖ್ಯಮಂತ್ರಿಯಾದ ನಂತರ ಇದೆ ಮೊದಲ ಬಾರಿಗೆ ಡಾಟಿ ಸದಾನಂದ ಗೌಡರ ಕುಟುಂಬಸ್ಥರು ಒಂದು ಔತಣ ಕೂಟವನ್ನು ಮಡಿಕೇರಿಯ ಸಮೀಪದ ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ನಲ್ಲಿ ಏರ್ಪಡಿಸಿದ್ರು. ಸಿಎಂ ಅವರ ಅನುಪಸ್ಥಿತಿಯಲ್ಲಿ ಪತ್ನಿ ಡಾಟಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ನಂತರ ನಡೆದಂತಹ ಸಾಂಪ್ರದಾಯಿಕ ಓಲಗ ನೃತ್ಯಕ್ಕೆ ಗೆಳೆಯರು, ಕುಟುಂಬಸ್ಥರ ಜೊತೆಗೂಡಿ ಡಾಟಿ ಸದಾನಂದ ಗೌಡರು ಕೂಡ ಸಖತ್ ಸ್ಟೆಪ್ ಅನ್ನ ಹಾಕಿದ್ದಾರೆ. ಇದು ಇವತ್ತಿನ ಎಂತ ನೋಟವಾಗಿರುತ್ತೆ. ಈ ಒಂದು ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಸೊ ನೋಡಬಹುದು. ಅದರ ಜೊತೆಗೆ ಒಂದು ಪುಟ್ಟ ಬ್ರೇಕ್ ಅನ್ನು ಕೂಡ ತೆಗೆದುಕೊಳ್ಳಿ.